Guys, welcome back to my new vlog. ಇವತ್ತು ನಾನು ಉನೇಶ್ ಸೇರಿಬಿಟ್ಟು ತಣ್ಣೀರ್ ಬಾವಿ ಬೀಚಿಗೆ ಹೋಗ್ತಾ ಇದ್ದೀವಿ. ಫುಲ್ ಸೆಟ್ ಮಾಡ್ತೀವಿ ಗಾಯ್ಸ್. ವೈಬು ಫುಲ್ ಟ್ರಾಫಿಕ್ ಉಂಟು, ಸಂಜೆ ಆಗಿದೆ. ಎಲ್ಲರೂ ಆಫೀಸಿಂದ ಕಾಲೇಜಿಂದ ಎಲ್ಲ ಮನೆಗೆ ಹೋಗೋ ಟೈಮು. ಒಳ್ಳೆ ಕೋಲ್ಡ್ ಇದೆ ಗಾಯ್ಸ್ ವೆದರು. ತಣ್ಣೀರ್ ಬಾವಿ ಬೀಚ್ ಹೋಗ್ಬಿಟ್ಟು ಎಷ್ಟು ಬಾವಿಗಳಿದೆ ನೋಡೋಣ ಗಾಯ್ಸ್. ಧೂಳೆಲ್ಲ ಆರಿಸ್ಕೊಂಡು ಹೋಗ್ತಾರೆ ಗಾಯ್ಸ್. ಸುಮ್ಮನೆ ಬಸ್ಸಲ್ಲಿ ಕಾರಲ್ಲಿ ಹೋದ್ರೆ ಸಾಕು. ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಬೇಕು. 3 ಜನ ಕೂರಕ್ಕಾಗಲ್ಲ. ಪೊಲೀಸ್ ಕೈಯಲ್ಲಿ ಹೆಂಗೋ ತಪ್ಪಿಸ್ಕೊಳ್ಬೋದು ಗಾಯ್ಸ್. ಬಟ್ CCTVಗಳಲ್ಲಿ ಬೇಜಾನಿದೆ. ಅವ್ರ ಹತ್ರ CCTV ಎಲ್ಲೇ ಹೋದ್ರು CCTV ಕೈಲಿ ಮಾತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ಬಾತ್ ಸಹಿ. ಸಂಜೆ ವ್ಯೂ ಸೈಕಲ್ ಬರತ್ತೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ವ್ಯೂ ಹೆಂಗೆ ಕಾಣಿಸತ್ತೆ ಏನು ಅಂತ. ಗಾಯ್ಸ್ ನೋಡಿ, ಒಳ್ಳೆ ವ್ಯೂ ಒಳ್ಳೆ ಉಂಟು. ಆಮೇಲೆ ಸನ್ಸೆಟ್ ಆಗುತ್ತೆ ಅಂತ ಸಂಜೆ ಮೇಲೆ ಬಂದಿದ್ದೀವಿ. ಮಧ್ಯಾಹ್ನ ಎಲ್ಲ ಬೀಚಿಗೆ ಬರೋ ಟೈಮೇ ಅಲ್ಲ. ಫುಲ್ಲು ಸುಡ ಬಿಸಿಲು. ಅದು ಮಂಗಳೂರು ಸೈಡ್ ಹೇಳ್ಬೇಕಾ ಬಿಸಿಲು. ಮಂಗಳೂರು ಹೊನ್ನಾವರ ಸೈಡ್ ಅಲ್ಲ. ಅದಕ್ಕೆ ಸಂಜೆ ಟೈಮಿಗೆ ಬರ್ಬೇಕು. ಸನ್ಸೆಟ್ ಆಗೋ ಟೈಮಿಗೆ ಒಳ್ಳೆ ವ್ಯೂ ಕಾಣಿಸುತ್ತೆ. ಸನ್ಸೆಟ್ ಒಳ್ಳೆ ವ್ಯೂ ಇದೆ. ಈ ಕಡೆ ಸೈಡ್ ನೋಡಿದ್ರೆ ಫುಲ್ಲು ತೆಂಗಿನ ಮರ ಕಾಣಿಸ್ತಾ ಇಲ್ಲ. ಫುಲ್ಲು ಇದು ಹುಲ್ಲೆಲ್ಲ ಬೆಳ್ಕೊಂಡು ಬಿಟ್ಟಿದೆ. ನೀವು ನೈಟ್ ಬಂದರೆ ಈ ಟ್ಯಾಂಕರ್ ಒಳಗೆ ಇಂಡಿಯನ್ ಆಯಿಲು, ಪೆಟ್ರೋಲು, ಡೀಸೆಲ್ ಇರ್ತದೆ. ಬಂದ್ಬಿಟ್ಟು ಒಂದು ಬಕೆಟಲ್ಲಿ ಬಂದು ತುಂಬಿಸ್ಕೊಂಡು ಹೋಗ್ರಿ ಗಾಯ್ಸ್. ಒಂದು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಆಯಿಲ್ ಎಲ್ಲ ಉಂಟು ಇದರೊಳಗೆ. ಏನಂತೆ ಉನೇಶು ಅಷ್ಟೇ. ಉನೇಶ್ ಏನೇ ಅಂದರೂ ತಲೆ ಅಳ್ಳಾಡಿಸ್ತಾರೆ ಪಾಪ. ಏನೂ ಗೊತ್ತಾಗಿರಲ್ಲ ಹೆಲ್ಮೆಟ್ ಹಾಕ್ಬಿಟ್ಟು ಅಷ್ಟೇ. ಗಾಯ್ಸ್ ಇನ್ನೇನು ಬೀಚಿಗೆ ಬಂದ್ವಿ ಫೈನಲಿ. ತಣ್ಣೀರ್ ಬಾವಿ ಎಷ್ಟು ಬಾವಿ ಇದೆ ಅಂತ ನೋಡೋಣ ಗಾಯ್ಸ್. ಒಳ್ಳೆ ವ್ಯೂ ಇದೆ. ಫುಲ್ ಮೋಡ ಸೈಕ್ ಆಗಿದೆ. ಸೆಕ್ಯೂರಿಟಿ ಅಂತೂ ವಿಸಿಲಾಗಿ ಕರಿತಾ ಇದ್ದಾನೆ. ಇವಾಗ ಒಂದು 10-15 ರೂಪಾಯಿ ತಗೊತಾನೆ ನನ್ನ ಮಗ. ಇರಲಿ ಬೇಜಾರಿಲ್ಲ. ಆದರೂ ನಾವು ಹೊರಗೆ ನಿಲ್ಸೋಗ್ತೀವಿ. ನಾವು ದುಡ್ಡು ಕೊಟ್ಟೆಲ್ಲ ನಮಗೆ ರೂಢಿ ಇಲ್ಲ. ನೋ ಕಾಮೆಂಟ್ಸ್. ನಾವು ಗಾಡಿ ಎಲ್ಲಾದರೂ ನಿಲ್ಲಿಸ್ಕೊಂತೀವಿ. ಬೇಡ, ಅವ್ನು ನೋಡ್ತಾ ಇದ್ದಾನೆ ಆದರೂ ಬೇಜಾರಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡಿ ಇಲ್ಲಿ ಇವರು ಮತ್ತು ಲೆಜೆಂಡ್ಸ್ ನನ್ನ ಮಕ್ಕಳು ಸುಮಾರು ಜನ ಇದ್ದಾರೆ. ಇಲ್ಲಿ ಹಿಂಗೆ ತರ್ತೀವಿ, ಇಲ್ಲಿ ನಿಲ್ಲಿಸ್ತೀವಿ. ಎಲ್ಲಾದ್ರೂ ನಿಲ್ಸೋದಿಲ್ಲ. ಒಳಗಾದ್ರೂ ನಿಲ್ಲಿಸ್ಬೇಕು, ಇಲ್ಲಾದ್ರೂ ನಿಲ್ಲಿಸ್ಬೇಕು ಅಷ್ಟೇ. ತಣ್ಣೀರ್ ಬಾವಿ ಬೀಚಿಗೆ ಎಂಟ್ರಿ ಆಗಿದ್ದೀವಿ. ಫುಲ್ ವ್ಯೂ ಇದೆ. ನಾವು ಬರೋದ್ರೊಳಗೆ ಸನ್ಸೆಟ್ಟೇ ಆಗೋಯ್ತು. ನಾವು ಉನೇಶಿಗೆ ಹೇಳಿದೆ ಸನ್ಸೆಟ್ ಆಗತ್ತೆ, ಸ್ವಲ್ಪ ಬೇಗ ಹೋಗೋಣ ಅಂತ. ಸನ್ಸೆಟ್ ಆಯ್ತು, ಎಲ್ಲ ಆಯ್ತು. ರುಕೋ ಜರಾ ಸಬರ್ ಕರೋ. ನೋಡಿ ಗೈಸ್, ಅದ್ರ ವ್ಯೂ ಒಳ್ಳೆ ಇದೆ. ಮೇಲೇನೋ ಒಂದು ಆರ್ತಾ ಇದೆ, ಏನಂತ ಗೊತ್ತಿಲ್ಲ. ಉನೇಶು ಮೇಲೆ ಏನು ಆರ್ತಾ ಇರೋದು? ಫ್ಲೈಟಾ? ಕೈಟ್ ಅಂತೆ, ಗಾಳಿಪಟ ಅಂತೆ ಗೈಸ್. ಉನೇಶ್ ಹೇಳ್ತಾನಿದ್ದು ಏನಂತ ಗೊತ್ತಿಲ್ಲ. ಒಂದೇ ಜಾಗದಲ್ಲಿ ನಿಂತಿದೆ. ಓ ಹೌದು ಗಾಯ್ಸ್, ಗಾಳಿಪಟ. ದೂರದಿಂದ ನೋಡಿದಾಗ ಏನೋ ಪ್ಲಾಸ್ಟಿಕ್ ಆರ್ತಾ ಇದ್ದಂಗೆ ಕಾಣಿಸ್ತು. ಬಾತ್ ಸಹಿ. ಹಂಗೆ ಒಂಟೆ ಗಿಂಟೆ ಎಲ್ಲ ಇದೆ ಗೈಸ್ ಇಲ್ಲಿ. ಇವತ್ತು ಉನೇಶಿಗೆ ಅದ್ರ ಮೇಲೆ ಕೂರ್ಸಿ ಒಂದು ರೌಂಡ್ ಕಳಿಸ್ತಾರೆ. ಫುಲ್ ಕಳಿಸ್ಬಿಡೋದು. ಹೋಗ್ತೇವೆ ಉನೇಶು? ಹಾಂ ಹೋಗೋಣ ಅಂತಿದ್ದಾನೆ ಗೈಸ್. ನೋಡೋಣ ಮುಂದೆ. ಗಾಯ್ಸ್ ತಣ್ಣೀರ್ ಬಾವಿ ಬೀಚಿಗೆ ಬಂದ್ವಿ. ಎಲ್ಲೂ ಬಾವಿ ಕಾಣಿಸ್ತಿಲ್ಲ. ಇದಾ ಬಾವಿ ಅಂತ ಹೋಗಿ ನೋಡೋಣ. ಬಾವಿ ಏನಲ್ಲ ಗೈಸ್ ಇದು. ಗಾಯ್ಸ್ ವ್ಯೂ ನೋಡಿ ಗಾಯ್ಸ್, ಮಸ್ತ್ ಉಂಟು ಗಾಯ್ಸ್. ಬೋಟ್ ಎಲ್ಲ ಇದೆ ಗಾಯ್ಸ್ ಇಲ್ಲಿ. ಈ ಬೋಟಿಂಗ್ ಅಲ್ಲಿ ಪಕ್ಕ ಸೈಡಲ್ಲಿ ಫುಲ್ ಗಿಳಿಗಳೆಲ್ಲ ಆಡ್ತಾ ಇದ್ರೆ ಎಂಥ ವ್ಯೂ ಇದೆ ಗಾಯ್ಸ್. ಸಣ್ಣ ಮೀನೆಲ್ಲ ಹಿಡಿತಾ ಇದ್ದಾರೆ. ಎಷ್ಟು ಬಾಂಗ್ಡೆ, ತಾರಲೆ, ಫಾರಂ ಪೇಡಿ ಹಿಡಿದ್ರಂತ ಹೋಗಿ ನೋಡ್ಕೊಂಡು ಬರೋಣ.
ಇವಾಗ ಬೀಚಿಗೆ ಆಟ ಆಡೋಕ್ಕೆಲ್ಲ ಬಿಡ್ತಾ ಇದ್ದಾರೆ ಗೈಸ್. ಹೋದ್ಸತ ಬಂದಾಗ ಮಳೆ ಇತ್ತಂತ ಅಂದ್ಬಿಟ್ಟು ಯಾರಿಗೂ ಕೆಳಗೆಲ್ಲ ಬಿಡ್ತಾ ಇದ್ದಿಲ್ಲ. ನೀವು ಬೇಸಿಗೆಗಾಲ ಟೈಮಿಗೆ ಬಂದರೆ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆಲ್ಲ ಬಂದರೆ ಆಟ ಆಡ್ಬೋದು, ಒಳ್ಳೆ ಮಜಾ ಮಾಡ್ಬೋದು ಗೈಸ್. ಒಳ್ಳೆ ಇದೆ, ಕಾಲಿಗೆಲ್ಲ ಮರಳಾಗ್ತಿದೆ ಅಷ್ಟೇ. ಏನಂತೀವಿ ಉನೇಶ್? ನೋಡಿ ಏನಂತೀವಿ ಉನೇಶ್ ಅಂದರು ಅವನು ಆಯಿತು ಅಷ್ಟೇ ಅನ್ನೋದು. ಮೀನೆಲ್ಲ ಹಿಡಿತಾ ಇದ್ದಾರೆ, ಹೋಗಿ ನೋಡೋಣ ಎಷ್ಟು ಮೀನು ಸಿಕ್ತು ಏನು ಅಂತ. ಇವತ್ತೇ ಬಂದಂಗೆ ಮಾಡ್ತಾ ಇದ್ದಾನೆ ಗಾಯ್ಸ್, ಆಡ್ತಾ ಎಲ್ಲ ಇದ್ದಾನೆ. ಇಲ್ಲಿ ಹೋಗ್ಬಿಟ್ಟು ಎಷ್ಟು ಮೀನು ಸಿಕ್ತು ಅಂತ ಹೋಗಿ ನೋಡ್ಕೊಂಡು ಬರೋಣ. ಇಲ್ಲಿ ಹಾಕಿದ್ದಾರೆ ಗಾಯ್ಸ್, ಏನು ಸಿಕ್ಕಿಲ್ಲ ಇರಬೇಕು, ಕೇಳಿ ನೋಡೋಣ. ಅಣ್ಣ ಮೀನೆಲ್ಲ ಸಿಕ್ತಾ? ಸಣ್ಣದ ಓ ಬಂದಿದ್ದಷ್ಟೇ ಅಂತೆ ಗಾಯ್ಸ್. ನೋಡಿ ಮೀನು ಹಿಡಿಯೋದು ನ್ಯಾಕ್ ನೋಡಿ ಗಾಯ್ಸ್ ಅವ್ರದ್ದು. ಒಂದು ಮೀನಿಗೆ ಹಿಡಿಬೇಕಾ ಇನ್ನೊಂದು ಮೀನಿಗೆ ಬಲಿ ಕೊಡ್ತಾ ಇದ್ದಾರೆ. ಯಾವ ಮೀನಣ್ಣ ಅದು? ಓ ನಿಂತ್ಕೊಂಡಿದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಇವರು ಪ್ರೋ ಇರಬೇಕು ಮೀನು ಹಿಡಿಯೋದ್ರಲ್ಲಿ. ಮಳೆ ಬರತ್ತಿರ್ಬೇಕು ಗಾಯ್ಸ್, ಮಿಂಚು ಗುಡುಗೆಲ್ಲ ಬರ್ತಾ ಇದೆ. ಹೋಗೋದ್ರೊಳಗೆ ಮಳೆ ಒಂದು ಸಿಕ್ಕಿಲ್ಲ ಅಂದರೆ ಸಾಕು. ಆ ಕಡೆ ಫುಲ್ ಕತ್ಲಾಗಿದೆ. ನಾವಿನ್ನೂ ಸ್ವಲ್ಪ ಬೇಗ ಬರಬೇಕಿತ್ತು, ಆ ಕಡೆ ಎಲ್ಲ ಹೋಗಿ ನೋಡ್ಬೋದಿತ್ತು. ಎಲ್ಲೇ ಹೋದ್ರು ಈ ಉನೇಸಿನ ಚೇಷ್ಟೆ ಮಾತಾ ಬಿಡಲ್ಲ ನೋಡಿ. ಇಷ್ಟು ಜಾಗ ಇದೆ, ಇವಾಗ ಅಲ್ಲಿ ಜಾರ್ ಬೀಳಬೇಕು, ಮಸ್ತ್ ಇರತ್ತೆ. ಬರೀ ಇದೇ ಆಯ್ತು ಉನೇಸಿಂದು. ವ್ಯೂ ಎಲ್ಲ ಹೋಯ್ತು ಗಾಯ್ಸ್, ಸ್ವಲ್ಪ ಉಂಟು. ನೋಡಿ ಗಾಯ್ಸ್ ಹಿಡಿದು ಹೋಗ್ತಾ ಇದ್ದಾರೆ. ಇದಕ್ಕೆ ಹೋಗ್ಬಿಟ್ಟು ಹಾಕಿ ಎಸಿತಾರೆ ಇರಬೇಕು. ಗಾಣ ಎಲ್ಲ ಹಿಂಗೆ ಸೆಟ್ ಮಾಡಿದ್ದಾರೆ. ನೋಡಿದ್ರ ಗೈಸ್, ಇದೇ ಥರ ಗಾಣಕ್ಕೆ ಲಾಕ್ ಮಾಡೋದು. ಅಣ್ಣ ನಿಮ್ಮ ಹೆಸರು? ದಿನೇಶ್ ಅಂತ ಸರ್. ದಿನೇಶ್ ಅಣ್ಣ ಫುಲ್ಲು ಟಾಪಲ್ಲಿದ್ದಾರೆ. ಈ ಅಣ್ಣ ಅವಾಗಿಂದ ಹಿಡ್ಕೊಂಡಿದ್ದಾರೆ ಪಾಪ. ಎಲ್ಲಿಗೆ ಬ್ಲಾಕ್ ಮಾಡಿ ಹಿಡ್ಕೊಂಡಿದ್ದಾರೆ? ಇನ್ನೇನು ಹೇಳಲ್ಲ ಅಂತ. ಸೆಟ್ ಇದೆ, ವ್ಯೂ ಅಂತೂ ಸೆಟ್ ಇದೆ. ನಮಗೂ ಒಂದು ಟೈಮ್ ಬರುತ್ತೆ ಈ ಥರ. ಏನಂತೀರ? ಒನ್ ಡೇ ಅಂತ ಹೇಳ್ತಾ ಇದ್ದಾನೆ ಗಾಯ್ಸ್. ಏನು ಒನ್ ಡೇ ನಮಗೂ ಒಂದು ಟೈಮ್ ಬರುತ್ತೆ. ಏನಂತೀವ ನೀವು? ಸಿಕ್ಕೇ ಸಿಗ್ತಾರೆ, ಒಂದೇ ಬರ್ತಾರೆ. ಇವಾಗ ನಮ್ದು ವಿಧಿಯಲ್ಲಿ ಬರ್ದಿಲ್ಲ, ಏನು ಮಾಡೋಕ್ಕಾಗಲ್ಲ. ವ್ಯೂ ಇವಾಗ ಅಲ್ಟಿದೆ, ಫುಲ್ ಸೂಪರ್ ಆಗಿ ಇವಾಗಿದೆ ಗೈಸ್ ವ್ಯೂ. ತುಂಬಾ ಕ್ಲೀನ್ ಆಗಿದೆ, ನಾವು ಅದನ್ನ ಮೇಂಟೈನ್ ಮಾಡಬೇಕು. ನೋಡಿ ಬೀಚಲ್ಲಿ ಕುದುರೆ, ಬೀಚಲ್ಲಿ ನೀವು ಒಂಟೆ ತಾನೇ ನೋಡೋದು ಗೈಸ್. ಪಾಪ ಕುದುರೆಗೂ ಹಾಕೊಂಡು ಓಡಿಸ್ತಾ ಇದ್ದಾರೆ. ದುಡ್ಡು ಬೇಕಾದ್ರೆ ಎಲ್ಲ, ಏನಂತೀವ, ದುಡ್ಡು ಮಾಡಬೇಕಾದ್ರೆ ಎಲ್ಲ ತಲೆ ಓಡಿಸ್ತಾರೆ. ಒಂಟೆನೂ ಇದೆ ಗೈಸ್, ಇಲ್ಲಿ ಮುಂದೆ ಕಟ್ಟಾಕಿದ್ದಾರೆ. ಎಲ್ಲ ಅವ್ರದ್ದೇ ಅವ್ರು ಇರಬೇಕು, ಜೊತೆಗೆ ಬಂದಿದ್ದವರು. ಬಂದಿದ್ದಾಯ್ತು ಗಾಯ್ಸ್, ಇನ್ನು ಹೋಗೋದು. ಟೈಮ್ ಹೋಗೋದೇ ಗೊತ್ತಾಗಲ್ಲ ಗಾಯ್ಸ್, ಎಷ್ಟು ಬೇಗ ಟೈಮ್ ಹೋಯ್ತು ಅಂದರೆ. ನಾವು ಜಸ್ಟ್ ಇವಾಗ ಬಂದಂಗಿದೆ. ಉನೇಶಿಗೆ ಇವಾಗ ಒಂದು ಒಂಟೆ ರೈಡ್ ಕಳ್ಸೋಣ ಗಾಯ್ಸ್, ಅವ್ನು ಹೋಗ್ತೀನಿ ಅಂದರೆ. ಉನೇಶು ಒಂಟೆ ರೈಡ್ ಹೋಗ್ತೀಯಾ? ಹಾಂ, ಫ್ಲಾಶ್ ಬ್ಯಾಕ್. ಹಂಗೆ ಒಂಟೆ ಗಿಂಟೆ ಎಲ್ಲ ಇದೆ ಗಾಯ್ಸ್ ಇಲ್ಲಿ. ಇವತ್ತು ಉನೇಶಿಗೆ ಅದ್ರ ಮೇಲೆ ಕೂರ್ಸಿ ಒಂದು ರೌಂಡ್ ಕಳಿಸ್ತಾರೆ, ಫುಲ್ ಕಳಿಸ್ಬಿಡೋದು. ಹೋಗ್ತೀಯ ಉನೇಶು? ಹಾಂ ಹೋಗೋಣ ಅಂತಿದ್ದಾನೆ ಗಾಯ್ಸ್. ಅವನಿಗೆ ಇದೆಲ್ಲ ಇಷ್ಟ ಇಲ್ಲ, ಇದರಲ್ಲೆಲ್ಲ ಕೂತ್ಕೊಂಡು ಫೋಟೋ ಎಲ್ಲ ಹೊಡಿಬೇಕು ಗಾಯ್ಸ್. ನೋಡಿ ಒಂಟೆ, ಉನೇಶ್ ಅವ್ರ ಮನೇಲಿ ಇಂಥದ್ದು ನಾಕಿದೆ, ಬಟ್ ಅವನು ತಂದು ಇಲ್ಲಿ ಸಾಕಲ್ಲ. ಎಲ್ಲಿರೋದು? ಇಲ್ಲಲ್ಲ, ಒಂಟೆ ಎಲ್ಲಿ ಸಾಕಿರೋದು ನೀನು? ಮನೆಯಲ್ಲಿ ಕಟ್ಟಿಟ್ಟಿದ್ದಾನಂತೆ ಉಮೇಶ್. ಮನೇಲೆಲ್ಲ ಒಂಟೆ ಕಟ್ಟಿಡ್ತಾನೆ, ಕುದುರೆ ಕಟ್ಟಿಡ್ತಾನೆ. ಕುದುರೆನೂ ಇದೆಯಲ್ಲ, ಅವಂದೇ 2 ಕುದುರೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.
ತಣ್ಣೀರ್ ಬಾವಿ ಬೀಚು. ನಾ ಬಂದಾಗಿಂದ ಇಲ್ಲೆಲ್ಲೂ ಬಾವಿನೇ ನೋಡಿಲ್ಲ ಗೈಸ್. ಲೈಟ್ ಕಂಬ ಇದೆ, ಇಲ್ಲೆಲ್ಲೂ ಬಾವಿನೇ ಇಲ್ಲ. ಮತ್ತೆ ಹೆಂಗೆ ತಣ್ಣೀರ್ ಬಾವಿ ಅಂತ ಬಂತು ಅಂತ ನೋಡಿದ್ರೆ ಹಿಂಗೆ ನಡ್ಕೊಂಡು ಬರ್ಬೇಕಾದ್ರೆ ಉನೇಶ್ ತೋರಿಸ್ತಾ, ಉನೇಶ್ ಹೇಳ್ತಾನೆ ಇದು ಬಾವಿ ಅಂತೆ. ನೋಡಿ ಗೈಸ್, ತಣ್ಣೀರು ಇಲ್ಲೇ ಇದೆ, ನೋಡಕ್ ಬಾವಿ ತರ ಇದೆ ಅಂತ ಗೈಸ್. ಬರೀ ಇದೇ ಆಯ್ತು ಉನೇಶಿದ್ದು ಗೈಸ್. ಬಂದಿದ್ದು ಆಯ್ತು, ಹೋಗ್ತಾ ಇರೋದು ಆಯ್ತು. ವ್ಯೂ ಅಂತೂ ಅಲ್ಟಿ. ನೈಟ್ ಹೊತ್ತು ಬರಬೇಕು ಗೈಸ್. ಚರ್ಮುರಿ ಎಲ್ಲ ಮಾರ್ತಾರೆ. ಹೋಗೋ ಟೈಮಿಗೆ ಮಳೆ ಸಿಗ್ಬೋದು, ನೋಡೋಣ. ಫುಲ್ ಮೋಡ ಆಗಿದೆ ಗೈಸ್, ಏನಂತ ಗೊತ್ತಿಲ್ಲ. ರೆಡ್ ಸಿ ಆಯಿತು ಗೈಸ್. ಇವಾಗ ಹೋಗ್ತಾ ಇದ್ದೀವಿ ರಿಟರ್ನ್ ಟು ಮ್ಯಾಂಗ್ಳೂರ್. ಇದು ಮ್ಯಾಂಗ್ಳೂರೇ, ಆದರೂ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸಿಟಿ ಇದು ಒಳಗೆ ಬಂದಿದ್ದೀವಿ, ತಣ್ಣೀರ್ ಬಾವಿ ಬೀಚ್ ಹತ್ರ ಬಂದಿದ್ದೀವಿ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಸ್ಕೂಟಿಯಲ್ಲಿ ಫ್ಯೂಯಲ್ ಇಲ್ಲ, ಬರಬೇಕಾದ್ರೆ ನೋಡಿಲ್ಲ, ಹೋಗ್ಬೇಕಾದ್ರೆ ನೋಡಿದ್ವಿ. ಗಾಡಿ ಎಲ್ಲಿಂದ ಹೊರಟು ಫ್ಯೂಯಲ್ ಅಂಗಡಿ ತನಕ ಹೋಗ್ತದ, ಇಲ್ಲಾದ್ರೆ ಎಂತ ನೋಡುವ ಏನಾಗತ್ತೆ. ಎಲ್ಲದಕ್ಕೂ ದೇವರಿದ್ದಾರೆ. ಪೆಟ್ರೋಲ್ ಖಾಲಿ ಆಗಿಬಿಟ್ಟು ರೋಡಲ್ಲಿ ಮಧ್ಯೆ ನಿಲ್ತು. ಒಬ್ಬ ಬಂದು ಪಾಪ ಟೋ ಮಾಡಿಕೊಟ್ಟ. ಸದ್ಯಕ್ಕೆ ಬಂದ್ವಿ ಇಲ್ಲಿ ತನಕ. ಇವಾಗ ಹಾಕ್ಸ್ಕೊಂಡು ಫ್ಯೂಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಕದ್ರಿ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾ, ಇಲ್ಲಿ ಗುಡ್ಡ ನೋಡಿ ಗಾಯ್ಸ್ ಹೆಂಗಿದೆ. ಒಬ್ಬ ಆಕ್ಸಿಲೇಟರ್ ಒತ್ತಿಡ್ಕೊಂಡಿದ್ದಾನೆ. 30ರಿಂದ ಮೇಲೆ ಹೋಗಲ್ಲ, ಅಷ್ಟು ದೊಡ್ಡ ಗುಡ್ಡ ಇದು. ಫುಲ್ ಫ್ಲ್ಯಾಟ್ ಎಲ್ಲ ಇದೆಯಲ್ಲ, ಅದಕ್ಕೆ ಇರಬೇಕು. ಗುಡ್ಡದ ಮೇಲೆ ಫ್ಲ್ಯಾಟ್ ಇಟ್ಟಿದ್ದಾರೆ. ನೋಡಿದ್ರ ಗುಡ್ಡ ಗುಡ್ಡ ನೋಡಿ, ಒಳ್ಳೆ ಅಪ್ಪು ಅಪ್ಪು. ಫುಲ್ ಟಾಪಲ್ಲಿ ಬಂದ್ವಿ ಇವಾಗ ನಾವು. ಕದ್ರಿ ಪಾರ್ಕಿಗೇನೇನು ಜಾಸ್ತಿ ದೂರ ಇಲ್ಲ. ಇವನು ಹಾಕಕ್ಕೆ ಹೋಗ್ತಾನೆ ಗಾಯ್ಸ್. ಇವಾಗ ಯಾವುದೋ ಒಂದು ಪೊದೆ ಒಳಗೆ ಆಗ್ತಾ ಇದ್ದ, ಹೇಳ್ಕೊಂಡ ಪಟ್ಟಸ್ಬಿಟ್ಟು ಯಾವ ಇವೆಲ್ಲ. ಕದ್ರಿ ಎಂಟ್ರ್ ಆದ್ವಿ. ಕದ್ರಿಗೆ ಬಂದ್ವಿ ಗಾಯ್ಸ್ ಇವಾಗ, ಕದ್ರಿ ಪಾರ್ಕ್ ಹತ್ರ. ಫುಲ್ಲು ಇಲ್ಲಿ ಬೈಕರ್ಸ್ ಎಲ್ಲ ಒಳ್ಳೆ ಸ್ಟೆಂಟಿಂಗ್ ಎಲ್ಲ ಮಾಡ್ತಾರೆ, ಒಳ್ಳೆ ಮಸ್ತಾಗಿ. ಉನೇಶು ಸ್ಟೆಂಟಿಂಗ್ ಮಾಡ್ತಾನೆ, ಇವಾಗ ಬಿಟ್ಟಿದ್ದಾನೆ ಸ್ವಲ್ಪ ದಿನಕ್ಕೆ. ಆಮೇಲೆ ನೆಕ್ಸ್ಟು ಉನೇಶಿನ ಸ್ಕೂಟಿಯಲ್ಲಿ ವೀಲಿಂಗ್ ಮಾಡಿದೆಲ್ಲ ವೀಡಿಯೋ ತೋರಿಸ್ತೀನಿ ನಾನು ನಿಮಗೆ. ಮಾಡಿ ತೋರಿಸ್ತಾನೆ ಉನೇಶು. ಇವಾಗಲ್ಲ, ಇನ್ನೊಂದು 2 ತಿಂಗಳು ಬಿಟ್ಟಲ್ಲ ಉನೇಶು, ಅಷ್ಟೇ. 2 ತಿಂಗಳು ಬಿಟ್ಟು ಉನೇಶು ವೀಲಿಂಗ್ ಎಲ್ಲ ಮಾಡೋದು ಸ್ಟೆಂಟಿಂಗ್ ವೀಡಿಯೋಸ್ ಹಾಕ್ತೀನಿ ಗೈಸ್. ಕದ್ರಿ ಪಾರ್ಕಿಗೆ ಬಂದ್ವಿ ಗೈಸ್. ನೋಡಿ ಪಾರ್ಕ್ ಅಂದರೆ ಹಿಂಗಿದೆ ಗೈಸ್. ಫುಲ್ಲು ಗ್ರೀನ್ರಿ ಮಸ್ತ್ ಉಂಟು ನೋಡಿ. ಒಳ್ಳೆ ವೈಬ್ ಇದೆ, ಜಾಗ ಅಂತೂ ಒಳ್ಳೆ ವೈಬ್ ಇದೆ ನೋಡಿ. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಕಪ್ಪಲ್ಸು ಎಲ್ಲ ಬಂದಿಲ್ಲಿ ಕೂತಿರ್ತಾರೆ. ಆದರೂ ನಮಗೆ ಉನೇಶ್ ಆಯಿತು, ಉನೇಶಿಗೆ ನಾವಾಯಿತು ಅಷ್ಟೇ. ಜಿಗಡಿ ದೋಸ್ತು. ಕದ್ರಿ ಪಾರ್ಕಿಗೆ ಬಂದಿದ್ದೀವಿ ಟೀ ಕುಡಿಯೋಕ್ಕೆ. ನೋಡಿ ಉನೇಶ್ ನೋಡಿ ಬೋರ್ಮಿಟಾ ಮತ್ತು ಇದು ಕುಡಿತಾ ಇದ್ದಾರೆ. ಬಾದಾಮ್ ಸರಿ, ಬಾದಾಮು ಅಲ್ವ, ಅದಕ್ಕೆ ಉನೇಶ್ ಬಾದಾಮ್ ಇದ್ದಂಗಿದ್ದಾನೆ ನೋಡಕ್ಕೆ. ನೋಡಿ ಜಾಗ ಫುಲ್ ಸೆಟ್ ಇದೆ ಗೈಸ್, ಇಲ್ಲೇ ಮಾಡೋದು. ಫೈನಲಿ PG ರೀಚ್ ಆದೆ. ಕ್ಲೇವಿನ್ ಅಂತೂ ಇಲ್ಲಿ ಫೋನ್ ನೋಡ್ಕೊಂಡು ಹುಡುಗಿ ಜೊತೆ ಏನೋ ಮಾತಾಡ್ತಾ ಹೋಗ್ತಾ ಇದ್ದೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು, ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆನ. ನಾ ಬಂದಿದ್ದು ಮುಖ ಮುಚ್ಕೊಂಡು ಓಡೋಗ್ತಾ ಇದ್ದಾನೆ. ಕ್ಲೇವಿನ್ ತಿರುಗ್ತಾನೆ ಇಲ್ಲ ಗಾಯ್ಸ್, ಕರೆದ್ರೂ ತಿರುಗ್ತಾ ಇಲ್ಲ. ಒಳಗೆ ಕಾರ್ತಿಕ್ ಅಣ್ಣ ಎಲ್ಲ ಇರ್ತಾರೆ. ನೋಡೋಣ ಏನ್ ಮಾಡ್ತಾ ಇದ್ದಾನೆ ಅಂತ ನೋಡೋಣ ಗೈಸ್. ಉನೇಶ್ ಬಂದು ಡ್ರಾಪ್ ಮಾಡೋದಾ? ಇಲ್ಲಿ ನೋಡಿ ಗೈಸ್, ಅಣ್ಣನ ಬರಲ್ ನೋಡಿ ಬಿತ್ಕೊಂಡು ಬಿಟ್ಟಿದ್ದಾರೆ. ಬ್ರೋ ಅಂತೂ ಏನೋ ವರ್ಕ್ ಮಾಡ್ತಾ ಇದ್ದಾರೆ. ಆನಿಮಿ ಲವರ್ ಬ್ರೋ.
ನೋ ವೇ ನೋಡಿ ಬ್ರೋ, ನೋಡಿ ಕ್ಲೇವಿಲ್ ಅಂತೂ ಓಡೋಗ್ಬಿಟ್ಟಿದ್ದಾರೆ ಇಲ್ಲಿ. ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ.